Ladies and gentlemen, finally Yash Boss is back. Yes, finally, after KGF and KGF Chapter 2, Yash Boss is finally back. Daddy's home. ಡೈರೆಕ್ಟರ್ ನಿಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಗೀತಾ ಮೋಹನ್ ದಾಸ್. ಬನ್ನಿ ಅವ್ರು ಏನ್ ಮೇಕಿಂಗ್ ವಿಡಿಯೋ ಮಾಡಿದಾರೆ ನೋಡ್ಕೊಂಡ್ ಬರೋಣ. I want my son to have a peaceful burial. Do you think he'll come? I don't think so. Nobody's so insane. Next level making ಇದೆ. What the fuck is going on? Just a fucking drunkard. Hey! What's he doing? Hey! Get the fuck out! Hey! Daddy's home. ಟಾಕ್ಸಿಗೇಷನ್ ದಿ ವರ್ಲ್ಡ್ ಆನ್. ಏನ್ ಮೇಕಿಂಗ್ ಗುರು, ಸೀರಿಯಸ್ಲಿ ಇಂಡಿಯನ್ ಸಿನಿಮಾ ನಾನು ನೋಡಿದ್ದು ಅನ್ನಿಸ್ತು ಮೇಕಿಂಗ್ ನೋಡಿ. ನೆಕ್ಸ್ಟ್ ಲೆವೆಲ್ ಮೇಕಿಂಗ್ ಗುರು, ಹಾಲಿವುಡ್ ಲೆವೆಲ್ ಮೇಕಿಂಗ್, ಸೈಕ್ ಆಗಿದೆ ಮೇಕಿಂಗ್ ಮಾತ್ರ. ಈ ಮೂವಿ ಗ್ಲೋಬಲ್ ಲೆವೆಲ್ ಅಲ್ಲಿ ನೇಮ್ ಮಾಡೋ ಪೊಟೆನ್ಷಿಯಲ್ ಎದ್ದಿ ಕಾಣ್ತಾ ಇದೆ ಈ ಮೂವಿಗೆ, ಆ ಲೆವೆಲ್ ಮೇಕಿಂಗ್ ಇದೆ. ಗೀತಾ ಮೋಹನ್ ದಾಸ್ ಯಾವ ನಶ ಮಾಡ್ಕೊಂಡು ಹೇಳಿದ್ರು ಲೆಟ್ಸ್ ಮೇಕ್ ದಿಸ್ ಇಂಟರ್ನ್ಯಾಷನಲ್ ಅಂತ. ಏನ್ ಗುರು ಇದು, BGM, ಎಡಿಟಿಂಗು, ಕಲರ್ ಗ್ರೇಡಿಂಗ್ ನೋಡಂತೂ ನಾನು ಫಿದಾನೇ ಆಗೋದೆ. ನೆಕ್ಸ್ಟ್ ಲೆವೆಲ್ ಎಡಿಟರ್ ಮಾತ್ರ. ಮಾರ್ಚ್ 19ಗೆ ದುರೇಂದರ್ 2 ಮತ್ತೆ ಟಾಕ್ಸಿಕ್ ಇದೆ, ಬಟ್ ಆದ್ರೆ ಯಶ್ ಬಾಸ್ ಮಾತ್ರ ಬೇರೆ ಮೂಡಲ್ಲೇ ಇದ್ದಾರೆ ಕಾರಲ್ಲಿ. ನ್ಯೂ ಡೈರೆಕ್ಟರ್ಸ್ಗೆ ಈ ಮೂವಿ ನೋಡಿ ತುಂಬಾ ಕಲಿಯೋದಿರುತ್ತೆ, ಎಸ್ಪೆಷಲಿ ನನ್ನಂತವ್ರಿಗೆ. ಗೀತಾ ಮೋಹನ್ ದಾಸು ಹೀರೋಯಿನ್ಸ್ದು ಪೋಸ್ಟ್ ಹಾಕಿ ಇಂಟ್ರೊಡ್ಯೂಸ್ ಕೊಟ್ರು, ಬಟ್ ಆದ್ರೆ ಯಶ್ ಬಾಸ್ ಮಾತ್ರ ಯೂಟ್ಯೂಬಲ್ಲಿ ಬೆಂಕಿನೇ ಹಚ್ಬಿಟ್ರು. ಇನ್ನ ಟಾಕ್ಸಿಕ್ ಮೂವಿಲಿ 5 ಜನ ಹೀರೋಯಿನ್ಸ್ ಇದ್ದಾರೆ. 5 ಜನ ಹೀರೋಯಿನ್ಸ್ಗೆ ಯಾವ್ಯಾವ ತರ ಕ್ಯಾರೆಕ್ಟರ್ಸ್ ಪ್ಲೇ ಮಾಡ್ತಾರೆ. ಆಲ್ರೆಡಿ ಬಾಸ್ ನೋಡಿದೆ ಫುಲ್ ಬೀಸ್ಟ್ ಮೂಡಲ್ಲಿ ಇದ್ದಾರೆ. ನಾನಂತೂ ಫುಲ್ ಕ್ಯೂರಿಯಸ್ ಆಗಿದ್ದೀನಿ, ಅವ್ರು ಯಾವ್ಯಾವ ತರ ಕ್ಯಾರೆಕ್ಟರ್ಸ್ ಲೀಡ್ ಮಾಡ್ತಾರೆ ನೋಡೋಣ ಅಂತ. ಈ ಟಾಕ್ಸಿಕ್ ಮೂವಿ ಫಸ್ಟ್ ಡೇ ಕಲೆಕ್ಷನ್ ಹೆಂಗಿರುತ್ತೆ ಅಂದ್ರೆ ಬೇರೆಯವ್ರಿಗೆಲ್ಲ ಬೆಂಕಿ ಹಚ್ಕೊಳ್ಳೋದಂತೂ ಪಕ್ಕಾನೆ. ಬಟ್ ಈ ಮೂವಿ ಮಾತ್ರ ರೆಕಾರ್ಡ್ಸ್ ಹೆಂಗೆ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಇಂಡಿಯನ್ ಸಿನಿಮಾದಲ್ಲೇ ಹೊಸ ರೆಕಾರ್ಡ್ಸ್ ಗಳನ್ನ ಕ್ರಿಯೇಟ್ ಮಾಡೋ ಎಲ್ಲ ಪಾಸಿಬಿಲಿಟೀಸ್ ಈ ಮೂವಿಲಲ್ಲಿ ಕಾಣ್ತಾ ಇದೆ. ಮೇಕಿಂಗ್ ಇಂದ ಹಿಡ್ದು, ಕ್ಯಾರೆಕ್ಟರ್ಸ್ ಇಂದ ಹಿಡ್ದು, ಡೈಲಾಗ್ಸ್ ಇಂದ ಹಿಡ್ದು ಪ್ರತಿಯೊಂದು ಬೆಂಕಿ ಲೆವೆಲ್. ಈ ಎಷ್ಟೇ ಡೈಲಾಗ್ಸ್ ಬರ್ದಿರೋದು, ಜಸ್ಟ್ ಲೈಕ್ ವೈಲೆನ್ಸ್, ಐ ಡೋಂಟ್ ಲೈಕ್ ವೈಲೆನ್ಸ್. ಆ ಡೈಲಾಗ್ಸ್ ಎಲ್ಲ KGF ಅಲ್ಲಿ ಎಷ್ಟೇ ಬರ್ದಿರೋದು, ಯಾವ್ದು ಮೈನ್ ಡೈಲಾಗ್ಸ್ ಇದೆ ಅದೆಲ್ಲ ಎಷ್ಟೇ ಬರ್ದಿರೋದು. ಅದೇ ತರ ಟಾಕ್ಸಿಕ್ ಅಲ್ಲಿ ಕೂಡ ಯಾವ್ದು ಡೈಲಾಗ್ಸ್ಗಳಿದೆ ಅದೆಲ್ಲ ಎಷ್ಟೇ ಬರ್ದಿರೋದು, ಜಸ್ಟ್ ಲೈಕ್ Daddy's home. ಇದೆಲ್ಲ ಎಷ್ಟೇ ಬರ್ದಿರೋದು.
ನನಗೆ ಒಂದು ಸ್ವಲ್ಪ ಇಷ್ಟ ಆಗಿಲ್ಲ ಗುರು. ಯಾವುದು ಅಂದರೆ ಕಾರ್ ಸೀನ್ ಇನ್ನೊಂದು ಸ್ವಲ್ಪ ಕೆಳಗೆ ತೋರಿಸ್ಬೋದಿತ್ತು. ಯಶ್ ಬಾಸ್ ಹೇಳಿರ್ಬೇಕೇನೋ, ಈಚೆಗಡೆಯಿಂದ ನೀವೇನು ಬೇಕಾದರೂ ತೋರಿಸ್ಕೊಳ್ಳಿ, ಒಳಗಡೆಯಿಂದ ಬೇಡ ಅಂತ. ಆಮೇಲೆ ಬಟ್ಟೆ ಹಾಕೊಂಬಂದು ಯಶ್ ಬಾಸ್ ಫುಲ್ಲು ದಡನೇ ಎಲ್ರಿಗೂ ನೋಡಬೇಕು ಗುರು ಇದರಲ್ಲಿ ಹೆಂಗಿರುತ್ತೆ ಮೂವಿ ಅಂತ. ಯಶ್ ಹೀರೋನ ವಿಲನ್ನ, ಯಾಕಂದರೆ ಯಶ್ಗೆ ಫುಲ್ಲು ಟಾಕ್ಸಿಕ್ ಆಗಿ ತೋರಿಸಿದ್ದಾರೆ. ಇನ್ನು ಕ್ಯಾರೆಕ್ಟರ್ಸ್ ನೋಡಬೇಕು. ಯಾರ್ಯಾರು ಈ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.